ನಮ್ಮ ಶುಭಂ ವಾಸ್ತು ವಿಭಾಗದಲ್ಲಿ ಸಾಕಷ್ಟು ನಮಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದೀರಾ. ಯಾಕಂದ್ರೆ ನಮ್ಗೆ ಮನೆ ಅಂದ್ರೆ ಹೆಂಗೋ ಕಟ್ತಾರೆ, ಯಾರು ಗಾರೆ ಕೆಲಸದವ್ರು ಬರ್ತಾರೆ ಅನ್ನೋ ಒಂದು ಸಮಯ ಆಯ್ತು. ಆದ್ರೆ ಈಗ ಬಹಳಷ್ಟು ಕಾಲ ಬದಲಾಗಿದೆ. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು, ಯಾವ ಯಾವ ಜಾಗದಲ್ಲಿ ಏನೇನ್ ಇರಬೇಕು ಅಂತ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ನಿನ್ನೆ ಗೇಟ್ ಎಲ್ಲಿರ್ಬೇಕು, ಎಲ್ಲಿರಬಾರ್ದು, ಇದ್ರೆ ಏನಾಗುತ್ತೆ, ಇಲ್ದಿದ್ರೆ ಏನಾಗುತ್ತೆ ತಿಳಿಸ್ತಿದ್ರಿ. ಇವತ್ತೇನ್ ಹೇಳ್ತಿದ್ದೀರಾ ಗುರುಜಿ? ಅತಿ ಮುಖ್ಯವಾಗಿ ಸ್ನಾನದ ನೀರು, ಈ ಟಾಯ್ಲೆಟ್ ನೀರು, ಈ ಕಿಚನ್ ನೀರು ಎಲ್ಲ ತೊಳೆದಿರ್ತೀರಲ್ವಾ, ಸ್ನಾನ ಮಾಡಿರ್ತಕ್ಕಂಥ ನೀರು, ಹೌದಲ್ವೋ? ಮನೆ ತೊಳಿತಕ್ಕಂಥ ನೀರು, ಮನೆ ಮೇಲೆ ಬೀಳತಕ್ಕಂಥ ಮಳೆ ನೀರು, ಟ್ಯಾಂಕ್ ಕಟ್ಟಿಬಿಟ್ಟಿದ್ದೀರಾ, ನೀರು ತುಂಬೋದ್ಮೇಲೆ ಬೀಳತಕ್ಕಂಥ ನೀರು, ಅಪಿತಪಿ ಕೂಡ ಪಶ್ಚಿಮದಲ್ಲಿ ಬೀಳೋ ಹಾಗೆ, ಪಶ್ಚಿಮದಲ್ಲಿ ಹರಿಯೋ ಹಾಗೆ, ದಕ್ಷಿಣದಲ್ಲಿ ಹರಿಯೋ ಹಾಗೆ ಮಾಡಿದ್ರೆ ಮುಳುಗಿದ್ರಿ ಅಂತಲೇ ಅರ್ಥ. ದುಡ್ದಿದ್ದೆಲ್ಲ ಹೋಯ್ತು, ಸಂಪಾದನೆ ಮಾಡಿದ್ದೆಲ್ಲ ಹೋಯ್ತು. ಮೋರಿ ಅಲ್ಲಿದೆ, ಅಲ್ಲಿಗೆ ಕನೆಕ್ಷನ್ ಕೊಟ್ಟುಬಿಟ್ಟಿದ್ದೀರಾ ಶಿವ ಅಂತ ಹೇಳ್ಬಿಟ್ಟು, ನೀರು ಅಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಕೊಡೋ ಹಾಗೇ ಇಲ್ಲ. ದಕ್ಷಿಣಕ್ಕೆ ಪಶ್ಚಿಮಕ್ಕೆ, ದಕ್ಷಿಣ ಅಂದ್ರೆ ಕುಜನ್ ಭಾವ, ಏನಾಗುತ್ತೆ ಭೂಮಿಗೆ ಸಂಬಂಧಪಟ್ಟಂತ ದೋಷಗಳು. ಆ ಮನೆ ಖಾಲಿ ಮಾಡೋಕ್ಕಾಗಲ್ಲ, ಮನೆ ರಿನೋವೇಷನ್ ಮಾಡೋಕ್ಕಾಗಲ್ಲ, ಮನೆ ಹೊಡೆದು ಕಟ್ಟಕ್ಕಾಗಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಮನೇಲಿ ಎಲೆಕ್ಟ್ರಿಕಲ್ ವರ್ಕ್ಸ್ ಒಂದು ಏನಾದರೂ ಏರುಪೇರುಗಳಾಗ್ತಕ್ಕಂಥದ್ದು, ಒಡ ಹುಟ್ಟಿದವ್ರ ಜೊತೆ ಕಿರಿಕಿರಿ ಆಗ್ತಕ್ಕಂಥದ್ದು. ಪಶ್ಚಿಮದಲ್ಲಿ ಏನಾದರೂ ನೀರು ನಿಂತ್ಕೊಂತು, ಅದು ಹೋಗೋ ನೀರು ಮುಳುಗ್ತು ಅಂತಾನೆ ಅರ್ಥ. ಪಶ್ಚಿಮ ಅಂದ್ರೆ ಮುಳುಗೋ ಬಾಗಿಲು. ನಮ್ಮ ಹಿಂದೂಗಳಿಗೆ ಅತಿ ಮುಖ್ಯವಾಗಿ ಪಶ್ಚಿಮದ ಬಾಗಿಲು ಇರಬಾರ್ದು. ಪಶ್ಚಿಮದ ಬಾಗಿಲು ಇಟ್ಕೋಬಹುದು, ಅದು ಮಕರ ರಾಶಿಯವರು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಕುಂಭ ರಾಶಿಯವರು ಇಟ್ಕೊಂಡ್ರೆ ಒಂದು ಅರ್ಧ ಭಾಗ ನಿಂತ್ಕೋತಾರೆ. ಇಲ್ಲ ವ್ಯಾಪಾರ ಮಾಡೋರು ಅವ್ರು ಮಾತ್ರ ಪಶ್ಚಿಮದ ಬಾಗಿಲು ಇಟ್ಕೋಬೇಕು. ಅದಕ್ಕೂ ಒಂದು ನಿಯಮ ಇದೆ. ಯಾರ್ಯಾರು ಪಶ್ಚಿಮದ ಬಾಗಿಲೆಲ್ಲ ಇಟ್ಕೊಂಡ್ರಿ ಅಂದ್ರೆ ಮುಳುಗಿದ್ರಿ ಅಂತಾನೆ ಅರ್ಥ. ಯಾಕೆಂದ್ರೆ ವ್ಯಾಪಾರ ಸ್ಥಳದಲ್ಲಿ ದುಡ್ಡು ಬರ್ತಾ ಇರಬೇಕು, ಖರ್ಚು ಆಗ್ತಾನೆ ಇರ್ಬೇಕು. ಅವ್ನ್ ಲಕ್ಷ ಬಂದ್ರು ಖರ್ಚು ಅವ್ನು ಲೋಡ್ ಮಾಡ್ತಾ ಇರ್ಬೇಕು, ಅವನು ಐಟಮ್ಸ್ ತುಂಬಿಸ್ತಾ ಇರಬೇಕು. ಅಲ್ಲೇ ಇದು ಬಿಡ್ತು ಅಂತ ಹೇಳಿದ್ರೆ ಶನಿಯ ಭಾವ, ಅವನ್ ಖರ್ಚಿನ ಭಾವ ಅಂತ ಹೇಳ್ತೇವೆ. ಸೊ ಲಾಭನೂ ಅವನೇ, ಕುಂಭರಾಶಿಯವರಿಗೆ ದುಡಿತವೂ ಅವನೇ, ಖರ್ಚು ಮಾಡಿಸ್ತಕ್ಕಂಥವನು ಅವನೇ. ಸೊ ಅವ್ರಿಗೆ ಮಾತ್ರ ಅದು ಒಂದು ಆಗಿ ಬರ್ತಕ್ಕಂಥದ್ದು, ಅದನ್ನ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಪಶ್ಚಿಮದಲ್ಲಿ ಆ ಒಂದು ಮಳೆಗೇನೋ ಒಂದು ವ್ಯವಸ್ಥೆ ಮಾಡಿಬಿಟ್ಟಿದ್ರೆ ಕಿಟಕಿಗೆ ಹಿಂಗೆ ನೀರು ಬೀಳ್ತಾ ಇದೆ, ರೈಟ್. ಏನು ಮಾಡೋದು ಗುರುಗಳೇ? ದಕ್ಷಿಣಕ್ಕೂ ಮಾಡಿಬಿಟ್ಟಿದ್ದೀವಿ, ಅಲ್ಲೇ ಹೋಗಿ ನೀರು ನಿಂತ್ಕೊಳ್ಳುತ್ತೆ, ಶಿವ ಶಿವ, ಮಳೆ ನೀರೆಲ್ಲ ನಿಂತ್ಕೊಬಿಡುತ್ತೆ. ಆ ಒಂದು ಟಾಯ್ಲೆಟ್ ನೀರೆಲ್ಲ ಅಲ್ಲೇ ಆ ಕಡೆನೇ ಹೋಗಿ ಪಾಸ್ ಆಗ್ತಾ ಇದೆ, ಸ್ನಾನದ ನೀರು ಆ ಕಡೆನೇ ಪಾಸ್ ಆಗ್ತಿದೆ, ಈಗ ಒಂದು ಕಿಚನ್ ನೀರು ಕೂಡ ಆ ಕಡೆನೇ ಪಾಸ್ ಆಗ್ತಿದೆ. ಮೆಲ್ಲಿಗೆ ಹೇಗಾದ್ರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಪೂರ್ವದ ಕಡೆ ಹೋಗೋ ಥರ ಮಾಡಿ. ಆ ಮಳೆ ನೀರು ಈ ಥರ ನೀವು ಕಟ್ಟಿಬಿಟ್ಟಿದ್ದೀರ ಮನೆ ಅಂತ ಇಟ್ಕೊಳ್ಳಿ, ಈ ಥರ ಇದೆ. ಸೊ ನೀರು ಬಿದ್ದಿದ ತಕ್ಷಣ ಇಲ್ಲಿಂದ ಜಾರ್ಕೊಂಡು ಹೋಗ್ತಿದೆ, ಹೀಗೆ ಕಟ್ಟಿಬಿಟ್ಟಿದ್ದೀರಾ, ಪಶ್ಚಿಮಕ್ಕೆ ಬೀಳ್ತಾ ಇದೆ, ದಕ್ಷಿಣಕ್ಕೆ ನೀರು ಬಿದ್ದು ಹೋಗ್ತದೆ. ಇಲ್ಲಿ ಒಂಥರ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ, ಆ ನೀರು ಬಿದ್ದಿದ್ದು ಉತ್ತರಕ್ಕೆ ಹರಿಯೋ ಥರ ಈ ಥರ ಚಿಕ್ಕ ತಗ್ಗು ಮಾಡಿ. ಆ ನೀರು ಕೆಳಗಡೆ ಬಿದ್ದರೂ ಪರವಾಗಿಲ್ಲ, ಅದನ್ನು ಪೂರ್ವದ ಉತ್ತರದ ಕಡೆ ಹರಿಯೋ ಥರ ಮಾಡ್ತಕ್ಕಂಥದ್ದು, ದಕ್ಷಿಣದ ಕಡೆ ಹರಿಯೋ ಥರ ಮಾಡಬೇಡಿ. ದಕ್ಷಿಣದಲ್ಲಿ ಹರಿದಿದ್ದು ಅಷ್ಟೇ, ಪಶ್ಚಿಮದ ಕಡೆ ನೈಋತ್ಯದ ಕಡೆ ಆಗ್ಬಿಡುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ನೈಋತ್ಯ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದೇ ಪೂರ್ವ, ಇದೇ ಉತ್ತರ, ಇದೇ ದಕ್ಷಿಣ, ಇದು ಕೆಳಗಡೆ ಇರೋದೇ ಒಂದು ಪಶ್ಚಿಮ. ಈ ಒಂದು ದಕ್ಷಿಣ ಪಶ್ಚಿಮದ ಆ ಮೂಲೆನೇ ನೈಋತ್ಯ. ಸೊ ದಕ್ಷಿಣದ ಕಡೆ ನೀವು ನೀರು ಬಿಟ್ರಿ ಅಂದ್ರೆ ಈ ಕಡೆ ಹೋಗ್ತಿದೆ ಅಂದ್ರೆ ಹಳ್ಳದ ಕಡೆ ಹೋಗ್ತಿದೆ ಅಂತ ಅರ್ಥ. ನೋಡಿ, ನಮ್ಮ ಭಾರತದ ವಾಸ್ತು ನೋಡಿ ನಿಮ್ಗೊಂದು ವಿಸ್ಮಯ ಹೇಳ್ತಾನೆ. ತಲೆ ಮೇಲೆ ಭಾರ ಇದೆಯಾ ನಮಗೆ ಹಿಮಾಲಯ, ಪೂರ್ವದಲ್ಲಿ ಭಾರ ಇರಬಾರ್ದು, ಉತ್ತರದಲ್ಲಿ ಭಾರ ಇರಬಾರ್ದು ಅಂತ ಹೇಳ್ತಿದ್ದೆ. ಎಷ್ಟೊತ್ತು ಇಟ್ಕೋತೇವೆ ಅಂತ ಹೇಳಿಬಿಟ್ಟು ಗಮನಿಸಿ ನೋಡಿ. ನಮಗೆ ಟೆನ್ಷನ್ ಬರೋದೆ ಆ ಭಾಗಗಳಿಂದ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳದ ಬಾರ್ಡ್ರಿಂದ ದುಡ್ಡು ಪಂಪಿಂಗ್ ಆಗ್ತಿದೆ, ಡೂಪ್ಲಿಕೇಟ್ ದುಡ್ಡು, ಕೋಟಾ ದುಡ್ಡು. ಬಾಂಗ್ಲಾದೇಶ್, ಅಲ್ಲಿಂದ ದುಡ್ಡು ಬರ್ತಿದೆ, ಟೆರರಿಸ್ಟ್ಗಳ ಕಾಟ ಅನ್ನತಕ್ಕಂಥದ್ದು. ಇತ್ತ ಕಡೆ ಗುಜರಾತ್ ಕಡೆಯಿಂದ ಪಾಕಿಸ್ತಾನದ ಒಂದು ಸಮಸ್ಯೆಗಳು ನೋಡಿ. ಯಾವಾಗ್ಲೂ ತಲೆನೋವು, ಚೈನಾ ಕಡೆಯಿಂದ ತಲೆನೋವುಗಳು, ನಮ್ಮ ಬಾರ್ಡರ್ ಕ್ರಾಸ್ ಮಾಡ್ತಾರೆ, ತಲೆ ಮೇಲೆ ಯಾವಾಗ್ಲೂ ಟೆನ್ಷನ್ನೇ. ಕಾಶ್ಮೀರ್ ಟೆನ್ಷನ್ ಇದೆ ಅಲ್ಲಿ. ಯಾಕೆ? ಪೂರ್ವದಲ್ಲಿ ಉತ್ತರ ಭಾಗದಲ್ಲಿ ದೊಡ್ಡ ತಲೆ ಮೇಲೆ ಭಾರ ಬಿದ್ದುಬಿಟ್ಟಿದೆ ನಮಗೆ, ಭಾಗ ತಗ್ಗಿರಬಾರ್ದು ಅಂತ. ಇನ್ನು ದಕ್ಷಿಣ ನೋಡಿ, ನಮ್ಗೆ ಹಿಂಗೆ ಬೆಂಡ್ ಆಗಿದೆ ಭಾರತ, ಎಷ್ಟು ವಿಸ್ಮಯ ನೋಡಿ. ಹಿಂಗೆ ದಕ್ಷಿಣ ಕೊಂಕ ಆಗ್ಬಾರ್ದು, ಈ ತರ ಬರಬಾರ್ದು, ಅದೊಂದು ಚೌಕಾಕಾರವಾಗಿ ಬರಬೇಕು. ಎಲ್ಲಿದೆ ಅಲ್ಲಿ ಈ ರೀತಿ ಚಿಕ್ಕದಾಗ್ತಾ ಬರ್ತಿದೆ, ದೊಡ್ಡದಾಗಿ ಬರಬೇಕು. ದಕ್ಷಿಣ ಅಗಲ ಇರಬೇಕು, ಪೂರ್ವ ಒಂಚೂರು ಹೀಗಿದ್ರು ಪರವಾಗಿಲ್ಲ. ದಕ್ಷಿಣದಲ್ಲಿ ಭಾರ ಜಾಸ್ತಿ ಇರ್ಬೇಕು. ಎಲ್ಲಿದೆ ದಕ್ಷಿಣದಲ್ಲಿ ಭಾರ? ಅಲ್ಲಿದೆ ಹಿಂದೂ ಮಹಾಸಾಗರ ಬರ್ತಿದೆ, ಶ್ರೀಲಂಕಾ ಟೆರರಿಸ್ಟ್ಗಳ ಕಾಟ. ಹೌದ್ರು ಅಲ್ವೋ?
ಅಲ್ಲಿ ಬೇರೆ ಅಂತರ್ದೇಶೀಯ ಕದನಗಳು, ಅಂತಾರಾಷ್ಟ್ರೀಯ ಕದನಗಳು, ನಮ್ಮದಿದು ನಾವು ಫೈರ್ ಮಾಡ್ಕೋತೀವಿ, ನಾವು ಈ ಉಪಗ್ರಹ ಆ ಉಪಗ್ರಹ ಅನ್ನತಕ್ಕಂಥ ಒಂದು ಕದಲಿಕೆಗಳು. ಹೌದ್ರು? ಇನ್ನು ಪೂರ್ವದಲ್ಲಿ ಬಂಗಾಳ ಹತ್ರ ನೋಡಿ, ಯಾವಾಗ ನೋಡಿದ್ರು ಮಮತಕ್ಕನ ಗಲಾಟೆ ನಡೀತಿರುತ್ತೆ. ಮಮತಾ ಬ್ಯಾನರ್ಜಿ, ಮಮತಕ್ಕ ಅಂದ್ರೆ ಇನ್ನೇನು ಇಲ್ಲ, ನಮ್ಮ ದೇಶ ನಮ್ಮ ರಾಜ್ಯ ನಮ್ದೇ ಸಪ್ರೇಟ್ ಕೊಟ್ಬಿಡಿ ಅನ್ನೋ ಒಂದು ಮಾತು ಕೂಡ ಆಯಮ್ಮ ಮಾತಾಡ್ಬಿಡುತ್ತೆ. ಬೆಂಗಾಲಿಗಳು ನಾವು. ಅಲ್ಲಿ ಬರ್ಮಾ ಸಮಸ್ಯೆಗಳಿದೆ, ಉಲ್ಫಾ ಸಮಸ್ಯೆಗಳಿದೆ, ಟೆರರಿಸ್ಟ್ಗಳ ಸಮಸ್ಯೆ ಇದೆ ಅನ್ನತಕ್ಕಂಥದ್ದು. ಇನ್ನು ಈ ಕಡೆ ನೋಡಿ, ಗುಜರಾತ್ ಭಾಗ ಹಬ್ಬಿರ್ತಕ್ಕಂಥದ್ದು, ಆ ಮುಖ್ಯಮಂತ್ರಿ ಸರಿ ಇಲ್ಲ, ಅವ್ರು ಇದಕ್ಕೆ ಪ್ರಚೋದನೆ ಮಾಡಿದ್ರು, ಆ ಧರ್ಮಕ್ಕೆ ಪ್ರಚೋದನೆ ಮಾಡಿದ್ರು, ಈ ಧರ್ಮಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಯಾವಾಗಲೂ ಬೆಂಕಿ ನಾಡೆ. ಅದು ಮೊದಲು ಬೆಂಕಿಯ ಒಂದು ಕದಲಿಕೆ ಕಾಣಿಸ್ಕೊಳ್ಳೋದೇ ಗುಜರಾತಲ್ಲಿ, ಕಚ್ ಪ್ರದೇಶದಲ್ಲೇ ನೋಡಿ. ಅಲ್ಲಿ ಆಯಿಲ್ ಡಿಗ್ಗಿಂಗ್ ಎಲ್ಲ ಸಿಗ್ತಕ್ಕಂಥ ಒಂದು ಭಾಗ ಇದೆ. ಅಲ್ಲಿ ಒಂದು ಜಾಮ್ನಗರ್ ಅಂತಕ್ಕಂಥ ಒಂದು ಪ್ಲೇಸ್ ಇದೆ. ನೀವೇನಾದ್ರೂ ಹೋಗಿ ಮೇಲೆ ಎತ್ತರವಾದಂಥ ಸ್ಥಳ ಕಣ್ಬಿಟ್ಟು ನೋಡಿದ್ರೆ ಬಹು ದೂರದವರೆಗೂ ಬರೀ ಫ್ಯಾಕ್ಟ್ರಿಗಳೇ, ಅಲ್ಲಿ ಏನೂ ಇಲ್ಲ. ಕದಲ್ತು ಮೊದಲು ಕೂತು ಬೀಳೋದೇ ಅಲ್ಲಿ. ಅಲ್ಲಿ ಆ ಒಂದು ಸಣ್ಣ ದೂರದ ಮಟ್ಟಕ್ಕೆ ದೆಹಲಿ ಬರುತ್ತೆ, ಕೇಂದ್ರೀಯ ಸ್ಥಳ ಭಾಗ ಅಂತಕ್ಕಂಥ ಟೆನ್ಷನ್ ಯಾವಾಗಲೇ ಖಾಲಿ ಅನ್ನತಕ್ಕಂಥದ್ದು. ಈ ಕಡೆ ನೋಡಿ, ಇನ್ನು ಪಶ್ಚಿಮದ ಕಡೆ, ಈ ಕಡೆಯೂ ನಮ್ಮ ಕಿತ್ತಾಟಗಳು, ಮಹಾರಾಷ್ಟ್ರ, ಕರ್ನಾಟಕ ಬಾರ್ಡರ್ ಪ್ಲೇಸ್ಗಳಲ್ಲಿ ಕಿತ್ತಾಟ ನಮ್ಮದು. ಇನ್ನು ಹಾಗೇ ಕೆಳಗಡೆ ಬಂದರೆ ತಮಿಳುನಾಡು, ಕೇರಳ ಹಾಗೆ ತಗ್ಗಾಗಿ ಬಂದಿದೆ. ಕಾವೇರಿ ನೀರಿಗೋಸ್ಕರ ಕಿತ್ತಾಟ, ಇತ್ತ ಕಡೆ ಕೃಷ್ಣ ನೀರಿಗೋಸ್ಕರ ಕಿತ್ತಾಟ. ಅಂದ್ರೆ ಈ ರೀತಿ ಇರತಕ್ಕಂಥ ಒಂದು ಭಾಗ. ಅದಕ್ಕೆ ಅದು ಒಂದು ವಿಸ್ಮಯ ನಡೆದಿದೆ, ನೀವು ನಂಬೋದಿಲ್ಲ. ಇವತ್ತು ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು, ಆಂಧ್ರದಲ್ಲಿ ಕಡಿಮೆ ಅಂದ್ರೆ 1 ಲಕ್ಷ ದೇವಸ್ಥಾನಗಳಿದೆ, ದೇವರುಗಳಿದ್ದಾರೆ ಅಂತಕ್ಕಂಥದ್ದು. 3 ಕೋಟಿ ದೇವತೆಗಳ ಸ್ಥಾನ ದಕ್ಷಿಣ ಭಾರತ. ಆ ವಾಸ್ತುವಿನ ದೋಷಕ್ಕೆ ಹೇಗಾಯಿತು ಅಂದ್ರೆ, ಹಿಂದೆ ಗಿರಿಜಾ ಕಲ್ಯಾಣವಾದಾಗ, ಶಿವಪಾರ್ವತಿ ಕಲ್ಯಾಣ ನಡೆದಾಗ 3 ಕೋಟಿ ದೇವತೆಗಳು ಅಲ್ಲಿ ಬಂದ್ಬಿಟ್ಟಿದ್ರಂತೆ. ತಲೆ ಮೇಲೆ ಭಾರ, ಇಡೀ ಭೂಮಂಡಲವೇ ಕುಸಿದಂತ ಭಾವ. ಎಲ್ಲರೂ ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಲ್ಲರೂ ಇದ್ದು ಬಿಟ್ಟಿದ್ದಾರೆ ಗಿರಿಜಾ ಕಲ್ಯಾಣ ಮದುವೆಗೆ, ಶಿವಪಾರ್ವತಿಯ ಮದುವೆಗೆ. ಆಗ ಏನು ಮಾಡೋದು, ತಲೆ ಮೇಲೆ ಭಾರ ಆಗ್ಬಿಡ್ತಲ್ಲ ಅಂತ ಹೇಳಿ ವಿಧಿ ನಿಯಮ ಅಲ್ಲೇ ನಡಿಬೇಕು, ಹಿಮಾಲಯದಲ್ಲೇ ಮದುವೆ, ಗಿರಿಜೆಯ ಮದುವೆ ಅಂತ ಹೇಳಿ ಆಗ ಅಗಸ್ತ್ಯರನ್ನ ಕರೆಸ್ತಾರಂತೆ. ಅಯ್ಯ ಸ್ವಲ್ಪ ದಕ್ಷಿಣಕ್ಕೆ ಹೋಗ್ತೀಯಾ ಅಂತ. ನಾನು ನಿಮ್ಮ ಮದುವೆ ನೋಡ್ಲಿಕ್ಕೆ ಆಗೋದಿಲ್ವೇ, ನನ್ನನ್ನು ಅಲ್ಲಿ ಕಳಿಸ್ಬಿಟ್ರೆ ಹೇಗೆ ಅಂದಾಗ, ನೀನು ಅಲ್ಲಿ ಹೋಗು, ನಿಮ್ಮ ಹಿಂದ್ಗಡೆನೆ ನಾವು ಬರ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ನೀವು ಉತ್ತರ ಭಾರತದ ಕಡೆ ಹೋದ್ರೆ ದೇವಸ್ಥಾನಗಳು ಕಡಿಮೆ, ಅಪರೂಪ. ದಕ್ಷಿಣದಲ್ಲಿರೋಷ್ಟು ದೇವಸ್ಥಾನಗಳು, ದಕ್ಷಿಣದಲ್ಲಿರೋಷ್ಟು ಪುಣ್ಯಕ್ಷೇತ್ರಗಳು, ನಮ್ಮ ಕರ್ನಾಟಕ ಭಾಗದಲ್ಲಿ ಇರೋಷ್ಟು ದೇವಿ ಕ್ಷೇತ್ರಗಳು ಇನ್ನೆಲ್ಲೂ ಇಲ್ಲ. ನೀವು ನೋಡಿ, ಅಲ್ಲೆಲ್ಲ ಆಚಾರ್ಯ ವೃತ್ತಿಯಿಂದಾಗಲಿ, ಅನುಷ್ಠಾನ ವೃತ್ತಿಯಿಂದಾಗಲಿ, ಆಗಮ ವಿಚಾರದಿಂದಾಗಲಿ, ಆಚಾರಗಳಲ್ಲಾಗಲಿ ಇಷ್ಟು ನೇಮ ನಿಷ್ಠೆಗಳಿಂದ ಪೂಜೆಗಳಿಲ್ಲ. ನೀವೇ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು, ಆರತಿ ಎಲ್ಲ ಮಾಡ್ಕೊಂಡು ಬರ್ಬೋದು. ನಮ್ಮೂರು ದೇವಾಲಯಕ್ಕೆ ಬನ್ನಿರಿ, ಅಲ್ಲೊಂದು ನಿಯಮ ಇದೆ. ನಮ್ಮ ದೇವಿ ಕ್ಷೇತ್ರಕ್ಕೆ ಬನ್ನಿ, ಹೀಗೆ ಮಾಡಬೇಕು, ಹೀಗೆ ಸೀರೆ ಉಡಿಸ್ಬೇಕು ಅಮ್ಮನಿಗೆ, ಹೀಗೆ ಆರತಿ ಮಾಡಿಸ್ಬೇಕು, ಹೀಗೆ ಅಲಂಕಾರ ಮಾಡಿಸ್ಬೇಕು, ಹೀಗೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಬೇಕು ಅನ್ನತಕ್ಕಂಥ ಪರಿಪೂರ್ಣ ಕ್ಷೇತ್ರಗಳಿರ್ತಕ್ಕಂಥ ಕರುನಾಡು ಕ್ಷೇತ್ರ ಇಲ್ಲೇ ಇರೋದು. ಅದಕ್ಕೆ ನಂಜನಗೂಡು, ಧರ್ಮಸ್ಥಳ, ಆ ಕಟೀಲು, ದುರ್ಗ ಎಲ್ಲ ಕ್ಷೇತ್ರಗಳು ಇಲ್ಲೇ ಜಾಸ್ತಿ ಇರತಕ್ಕಂಥ ಒಂದು ಭಾವ. 30,000 ದೇವಸ್ಥಾನಗಳ ಮೇಲಿದೆ ನಮ್ಮ ಕರ್ನಾಟಕದಲ್ಲಿಂದ. ಯೋಚನೆ ಮಾಡಿ ನೋಡಿ. ಅಂದ್ರೆ ಆ ದೇವರುಗಳು ಆ ಭೂಭಾರ ತಪ್ಪಿಸ್ಲಿಕ್ಕೆ ಇಲ್ಲಿ ಬಂದಿದೆ. ಅದಕ್ಕೆ ದಕ್ಕನ್ ಪ್ರಸ್ಥಭೂಮಿ, ಇಲ್ಲಿ ಭೂಕಂಪ ಆಗೋದಿಲ್ಲ ಜಾಸ್ತಿ, ಪ್ರಳಯದ ಭಾವ ಎಲ್ಲೋ ಒಂದು ಕದಲಿಕ್ಕೆ, ವಾಸ್ತುನ ದೋಷ ಸರಿಪಡಿಸ್ಲಿಕ್ಕೆ 3 ಕೋಟಿ ದೇವತೆಗಳು ಕೂಡ ಇಲ್ಲಿ ಬಂದು ನಿಲ್ಸಿದಂಥ ಭಾವ. ಇನ್ನಷ್ಟಿದೆ. ಸೊ ಈ ಪಶ್ಚಿಮ ದಕ್ಷಿಣದ ಬಗ್ಗೆ ಹೇಳಿದೆ, ಇನ್ನಷ್ಟು ಸಮಗ್ರ ಮಾಹಿತಿಗಳು ಈ ವಾಸ್ತುವಿನ ವಿಚಾರದಲ್ಲಿ ಹೇಳ್ತೇನೆ, ಕಾದು ನೋಡಿ.